ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಿತ್ರ ಬಂಧನ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪವಿತ್ರಗೆ ನೆನ್ನೆ ಪೂಜೆ ಮಾಡಿದ್ದಕ್ಕೆ ಕೈಯೆಲ್ಲ ಸುಟ್ಟು ಹೋಗಿದೆ, ಮತ್ತು ಕಾಲುಗಳು ಕೂಡ ಬರೀ ಕಾಲಲ್ಲಿ ನಡೆದು ಕಾಲೆಲ್ಲ ಸುಟ್ಟು ಹೋಗಿದ್ದಾವೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ದೇವು ಮನೆಯಲ್ಲೇ ಇದ್ಕೊಂಡು ಅವಳನ್ನ ನಿಗಾ ಮಾಡ್ತಿದ್ದಾನೆ. ಅದನ್ನು ಅಮೃತಂಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏಕೆಂದರೆ ನನಗೆ ಮಾತ್ರ ನಾನು ಕೇಳಿದ್ದಕ್ಕೆ ಒಂದು ಲೋಟ ನೀರು ಕೊಟ್ಟು ಹೋದ, ಅವಳಿಗಾದರೆ ಆಯಿಂಟ್ಮೆಂಟ್ ಹಚ್ಚಿ ನೀರು ಕುಡಿಯೋಕ್ಕೆಲ್ಲ ಕೊಟ್ಟು ಎಲ್ಲ ನೋಡ್ಕೊಳ್ತಾ ಇದ್ದಾನೆ. ನನಗಾದರೆ ಇಷ್ಟೇ ಮಾಡಿದ್ದು, ಅವಳಿಗಾದ್ರೆ ಅಷ್ಟು ಮಾಡ್ತಿದ್ದಾನೆ ಅಂತೇಳ್ಬಿಟ್ಟು ತುಂಬಾ ಹೊಟ್ಟೆ ಉರಿ ಪಟ್ಕೊಂಡು ಆ ನೀರನ್ನು ಚೆಲ್ಲಕ್ಕೆ ಹೋಗ್ತಿದ್ದಾನೆ. ಆದರೆ ಒಂದು ಲೋಟ ಹಾಲು ಕುಡಿ ಅಂತ ಕೂಡ ಕೊಟ್ಟಿದ್ದಾನೆ, ಹಾಲನ್ನು ಚೆಲ್ಲಕ್ಕೆ ಹೋಗ್ತಿದ್ದಾನೆ. ಆದರೆ ಇವಳಿಗಂತೂ ತುಂಬಾ ಏಟಾಗಿದೆ. ಯಾರಿಗೆ? ಪವಿತ್ರಂಗೆ ತುಂಬ ಅಂದರೆ ತುಂಬ ಏಟಾಗಿದೆ. ಕೈಯೆಲ್ಲ ಸುಟ್ಟೇ ಹೋಗ್ಬಿಟ್ಟಿದ್ದಾವೆ. ಆದರೆ ಅವ್ರ ಅತ್ತೆಗೂ ಚೂರು ಕನಿಕರನೇ ಇಲ್ಲ. ಅವಳು ತುಂಬಾ ದ್ವೇಷ ಮಾಡ್ತಾಳೆ. ಹಾಗಾಗಿ ದೇವನ್ನೇ ನೋಡ್ಕೋತಾ ಇದ್ದಾನೆ. ಆದರೆ ಇವಳನ್ನ ಚೆನ್ನಾಗಿ ನೋಡ್ಕೋತಾನಲ್ಲ ಅಂತ ಅವರಮ್ಮ ಅವನ್ನ ಮಾತಾಡಿಸ್ತಾ ಇಲ್ಲ. ನೀನು ಏನು ಮಾಡ್ತಿದ್ದೀಯ, ಏನು ಬಿಡ್ತಿದ್ದೀಯ, ಅಮ್ಮ ಅಂತ ಮಾತಾಡ್ಸೋಕೆ ಹೋದರೆ ಮಾತೇ ಆಡಲ್ಲ. ಹಾಗಾಗಿ ಈಗ ಪವಿತ್ರಂಗೆ ಅವನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅಮೃತ ಹೇಳ್ತಾಳೆ, ಆಫೀಸಿಗೆ ಹೋಗೋಣ ಬಾ ದೇವು ಅಂತ ಕರೀತಾಳೆ. ಅದಕ್ಕೆ ಇಲ್ಲ ಇವತ್ತು ಬರಲ್ಲ, ಪವಿತ್ರಗೆ ಹುಷಾರಿಲ್ಲ, ಹಂಗಾಗಿ ನಾನು ಆಫೀಸಿಗೆ ಬರಲ್ಲ ಅಂತ ಅಂದರೆ, ಅದು ಮುಖ್ಯನಾ ಆಫೀಸ್ ಮುಖ್ಯನಾ? ಆಫೀಸಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ, ಅದು ಹೆಂಗೆ ಬರಲ್ಲ ಅಂತೀಯ ನೀನು ಅಂತ. ಇಲ್ಲ ಬರಲ್ಲ, ನೀನು ಹೋಗು ನೋಡ್ಕೋ ಅಂತ ಹೇಳ್ತಾನೆ. ಆದರೆ ಹಂಗಂತ ಅಂದಾಗ ಅದು ಇವಳಿಗೆ ಕೇಳಿಸುತ್ತೆ. ರೂಮಲ್ಲಿ ಕೇಳಿಸ್ದಾಗ ಒಳಗಡೆ ಬಿಕ್ಕಳಿಸ್ತಾ ಇರ್ತಾಳೆ. ನೀರು ತರಕ್ಕೆ ಹೋಗಿರ್ತಾನೆ, ಬಿಕ್ಕಳಿಸ್ತಲೇ ಇರ್ತಾಳೆ. ಆಮೇಲೆ ಬಂದ ತಕ್ಷಣ ನೀರು ಕುಡಿಸ್ತಾನೆ. ನೀರು ಕುಡಿಸಿದ ಮೇಲೆ ಬಿಕ್ಕಳಿಕೆ ನಿಲ್ಲುತ್ತೆ. ಅವಾಗ ಹೇಳ್ತಾಳೆ, ನೀವು ಹೋಗಿ ದೇವು ಆಫೀಸಿಗೆ ಹೋಗಿ, ನೀವು ಅಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ, ಓಸಲ್ಲಿ ನಿಮಗೆ ಆಕ್ಸಿಡೆಂಟ್ ಆದಾಗಲೇ ಅಷ್ಟೊಂದು ಲಾಸ್ ಆಗಿದೆ, ಇವಾಗಲೂ ಹಂಗೆ ಆಗೋದು ಬೇಡ, ನೀವು ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಇಲ್ಲ, ನಿಮ್ಮನ್ನು ಹಿಂಗೆ ಬಿಟ್ಟು ನಾನು ಹೋಗಲ್ಲ, ಇಷ್ಟೊಂದು ಎಲ್ಲ ಏಟಾಗಿದೆ, ಇದನ್ನು ಬಿಟ್ಟು ನಾನು ಹೋಗಲ್ಲ ಅಂತ ಹೇಳ್ತಾನೆ. ನೀವು ಹೋಗಿ, ಸುಮ್ಮನೆ ನನಗೆ ತಲೆ ತಿನ್ನಬೇಡಿ, ನೀವು ಇದ್ದಷ್ಟು ನನಗೆ ಇನ್ನೂ ಜಾಸ್ತಿ ಆಗುತ್ತೆ, ಹೋಗಿ ನೀವು ಅಂತ ಹೇಳ್ತಾಳೆ. ಆದರೆ ಇವನು ಹೋಗೋದೇ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅಮೃತ ಹಾಲು ಕೊಟ್ಟಿದ್ದಾನೆ, ಹಾಲು ಎಸೆಯಕ್ಕೆ ಹೋಗ್ತಾಳೆ. ಅಷ್ಟು ಸಿಟ್ಟು ಅವಳಿಗೆ. ಅಂದರೆ ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಇವಳಿಗೆ ಭಾಳ ಆಸೆ. ಆದರೆ ದೇವು ಪವಿತ್ರನ ಮದುವೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ. ಏನೂ ಮಾಡೋಕ್ಕಾಗ್ತಿಲ್ಲ ಇವಾಗ. ಅವಳನ್ನ ಓಡಿಸಿದ್ರೆ ನನಗೆ ನೆಮ್ಮದಿ ಅನ್ನೋದು ಇವಳು ಭಾವನೆಯಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಬರೀ ದ್ವೇಷನೇ ಸಾಧಿಸ್ತಾಳೆ ಯಾವಾಗ ನೋಡಿದ್ರೂ. ಆಫೀಸಿಗೆ ಹೋದ್ರೂ ದ್ವೇಷ, ಮನೆಗೆ ಬಂದರೂ ದ್ವೇಷ, ಅವನ ಹತ್ರ ನಗ್ತಾ ಮಾತಾಡೋದು, ಆಮೇಲೆ ದ್ವೇಷ ಸಾಧಿಸೋದು, ಇದೇ ಮಾಡ್ತಾಳೆ. ಆಮೇಲೆ ಡಾಕ್ಟ್ರು ಕರೆಸ್ತಾನೆ. ಡಾಕ್ಟ್ರು ಬಂದು ನೋಡ್ತಾಳೆ. ನೋಡಿಬಿಟ್ಟು ಆಲ್ ರೈಟ್, ಚೆನ್ನಾಗಿದ್ದಾರೆ, ಇದೆಲ್ಲ ಹೋಗುತ್ತೆ, ಉರಿ ಎಲ್ಲ ಹೋಗುತ್ತೆ, ನೋವು ಉರಿ ಎಲ್ಲ ಸಂಜೆ ಅಷ್ಟರೊಳಗೆಲ್ಲ ಹುಷಾರಾಗುತ್ತೆ, ಆರಾಮಾಗುತ್ತೆ ಅಂತ. ಅವ್ರ ಅತ್ತೆ ಬರ್ತಾಳೆ, ಕೈ ಕಟ್ಕೊಂಡು ನಿಂತ್ಕೋತಾಳೆ. ಏನು ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳ್ತಾಳೆ. ಏನಿಲ್ಲ, ಆರಾಮಾಗಿದ್ದಾರೆ, ಸಂಜೆ ಅಷ್ಟರೊಳಗೆ ಆಲ್ ರೈಟ್ ಅಂತ ಹೇಳ್ತಾಳೆ. ಆಮೇಲೆ ಸಂಜೆ ಅಷ್ಟರೊಳಗೆ ಹುಷಾರಾಗುತ್ತೆ ಅಂತ ಗೊತ್ತಾದ ತಕ್ಷಣವೇ ಸರಿ ಅಂತೇಳ್ಬಿಟ್ಟು ಅವಳು ಹೊರಟೋಗ್ತಾಳೆ. ಡಾಕ್ಟ್ರು ಹೊರಟೋಗ್ತಾಳೆ, ಅವಳು ಹೊರಟೋಗ್ತಾಳೆ. ದೇವು ಮಾತ್ರ ನೋಡ್ಕೊತಾ ಇರ್ತಾನೆ. ಡಾಕ್ಟ್ರು ಹೇಳ್ತಾಳೆ, ಪವಿತ್ರ ಮೇಲೆ ಹೇಳಂಗೆ ಇಲ್ಲ, ಹಾಗಾಗಿ ದೇವು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಆದರೆ ಅಮೃತಗಂತೂ ಇದನ್ನು ತಡ್ಕೊಳಕ್ಕಾಗ್ತಾನೇ ಇಲ್ಲ. ಅವಳಿಗೆ ದ್ವೇಷ, ಅಸೂಯೆ, ಏನಪ್ಪ ಅಂತೇಳಿ ಈ ಮನೆದೆಲ್ಲ ತೆಗೆದು ಎಸ್ದು ಬಿಡಬೇಕು ಅನ್ನೋಷ್ಟು ಕೋಪ, ಹಾಗೆಲ್ಲ ಮಾಡ್ತಿದ್ದಾಳೆ. ಅದಕ್ಕೆ ಪವಿತ್ರ ಸರಿ ನಾಳೆ ಆರಾಮಾದ್ಲು, ಎದ್ದು ತಿರುಗಾಡೋವಷ್ಟು ಆಯಿತು, ಎಲ್ಲ ಆಯಿತು. ಆಮೇಲೆ ದೇವು ಆಫೀಸಿಗೆ ಹೋಗಿರ್ತಾನೆ. ಡಾಕ್ಟ್ರು ಎಲ್ಲ ನೋಡಿ ಇಂಜೆಕ್ಷನ್ ಕೊಟ್ಟು ಎಲ್ಲ ಆಯಿತು. ಡಾಕ್ಟ್ರು ಮತ್ತು ಇದು ಮಾತ್ರೆ ತಂದು ಕೊಡಿ ಅಂತ ಹೇಳ್ತಾರೆ. ಅದು ಮಾತ್ರೆ ಸ್ಲಿಪ್ ಇಸ್ಕೊಂಡು ತಗೊಂಡು ಬಂದು ಕೊಡ್ತಾನೆ. ಆಮೇಲೆ ಇಂಜೆಕ್ಷನ್ ಕೊಡುವಾಗಂತೂ ಇಂಜೆಕ್ಷನ್ ಬೇಡ ಅವರಿಗೂ ನೋವುತ್ತೆ, ಇಂಜೆಕ್ಷನ್ ಬೇಡ, ಡಾಕ್ಟ್ರು ಏನು ನೋವಾಗಲ್ಲ ಬಿಡಿ, ತುಂಬ ಸ್ಮೂತಾಗಿ ಕೊಡ್ತೀನಿ, ಒಂಚೂರು ನೋವಾಗಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಇಂಜೆಕ್ಷನ್ ತಗೊಳ್ತಾಳೆ. ಇಲ್ಲ ನನಗೆ ಕೊಡಿ ಪರವಾಗಿಲ್ಲ, ನಾನು ತಗೊಳ್ತೀನಿ ಅಂತ. ಮತ್ತು ಅವತ್ತು ಬೇಡ ಅಂತಿದ್ರಿ ಅಂತಂದ. ಅವತ್ತು ಬೇಡ ಅಂತಿದ್ದೆ, ಇವತ್ತು ತಗೊಳ್ತೀನಿ ಕೊಡಿ ಅಂತ ಅಂದು. ಆಮೇಲೆ ಸ್ಲಿಪ್ ಕೊಡ್ತಾಳೆ. ಹೋಗಿ ಮೆಡಿಷನ್ ಎಲ್ಲ ತೊಗೊಂಡು ಬರ್ತಾನೆ. ಅದ್ರ ಪ್ರಕಾರ ಎಲ್ಲ ತಗೊಂಡು ನಾಳೆ ಅಷ್ಟರೊಳಗೆ ಆರಾಮಾಗಿಬಿಡ್ತಾಳೆ. ಆಮೇಲೆ ನಾಳೆ ದೇವು ಆಫೀಸಿಗೆ ಹೋಗಿರ್ತಾನೆ. ಅವ್ರ ಅತ್ತೆ ಬರ್ತಾಳೆ ಚಾಲೆಂಜ್ ಮಾಡೋಕ್ಕೆ.
ಅದಕ್ಕೆ ಅವ್ರ ಅತ್ತೆ ಮನೆ ಬಿಟ್ಟು ಹೋಗು, ಇನ್ಯಾವತ್ತು ಹೋಗ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಹೇಳ್ತಾಳೆ ಪವಿತ್ರ, ನೀವು ನಿಮ್ಮ ಮಗನ ಹತ್ರ ಚೆನ್ನಾಗಿ ಮಾತಾಡಿ ಖುಷಿಯಾಗಿದ್ದರೆ ಮಾತ್ರ ನಾನು ಮನೆ ಬಿಟ್ಟು ಹೋಗೋದು, ಅಲ್ಲಿವರೆಗೂ ನಾನು ಮನೆ ಬಿಟ್ಟು ಹೋಗಲ್ಲ ಅಂತಾಳೆ. ಆಗ ನೋಡೋಣ, ಯೋಚನೆ ಮಾಡ್ತೀನಿ ಅಂತ. ಆಮೇಲೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಸಾಧ್ಯ ಇಲ್ಲ? ನಿಮ್ಮ ಮಗನೇ ಅಲ್ವಾ, ನೀವು ಎತ್ತ ಮಗನೇ ಅಲ್ವಾ, ಯಾಕೆ ಸಾಧ್ಯ ಇಲ್ಲ? ಆ ದೇವ್ನ ಕಂಡ್ರೆ ಯಾಕೆ ಹಂಗೆ ಮಾಡ್ತೀರಾ? ಅವ್ರು ಏನು ಮಾಡಿದ್ದಾರೆ ನಿಮಗೆ? ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅಂತ ಹೇಳ್ತಾಳೆ. ಆವಾಗ ಸರಿ ಅಂತೇಳ್ಬಿಟ್ಟು, ನೀನು ಅದನ್ನೆಲ್ಲ ನನಗೆ ಹೇಳ್ಬೇಡ ಅಂತ ಕೈ ತೋರ್ಸೋಕೆ ಹೋಗ್ತಾಳೆ. ಇಲ್ಲ, ನೀವು ಯೋಚನೆ ಮಾಡಿ, ದೇವು ಪಾಪ ಎಷ್ಟು ಬೇಜಾರು ಮಾಡ್ಕೋತಾರೆ ಅಂದರೆ, ಹೇಳ್ಕೊಂಡು ತುಂಬ ಬೇಜಾರು ಮಾಡ್ಕೋತಾರೆ. ನೀವು ಮಾಡ್ತಾ ಸರಿ ಇಲ್ಲ, ನೀವು ಆ ಥರ ಮಾಡಬಾರ್ದು ಅಂತ ಹೇಳ್ತಾಳೆ. ಆಮೇಲೆ ನೀನು ಹೋಗು ಫಸ್ಟು, ಆಮೇಲೆ ಸರಿ ಹೋಗುತ್ತೆ ಅಂತ. ನಾನು ಹೋಗಬೇಕು ಅಂದರೆ ನೀವು ಫಸ್ಟು ದೇವನ್ನ ಮಾತಾಡಿಸಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಆಮೇಲೆ ನೋಡೋಣ, ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಇವನು ಟ್ಯಾಬ್ಲೆಟ್ಸ್ ತಗೊಂಡು ಬಂದು ಟ್ಯಾಬ್ಲೆಟ್ಸ್ ಕುಡಿಸಿ ಎಲ್ಲ ಮಾಡಿರ್ತಾನೆ. ಆರಾಮಾಗಿರ್ತಾಳೆ, ಫುಲ್ಲು ಆರಾಮಾಯ್ತಾಳೆ, ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಾಯ್ತಾಳೆ, ಸೂಪರು. ಆವಾಗ ದೇವು ಮಾತ್ರೆ ಕೊಟ್ಟಾದಮೇಲೆ ಇವಳು ಎಂತಳು, ಅವಳ ಹೆಸರು ಇದು ಅಮೃತ ಏನಂತಾಳೆ, ಯಾವಾಗ ನೋಡಿದ್ರೂ ಹೆಂಡ್ತಿ ಸೆರಗಿಟ್ಕೊಂಡೇ ತಿರುಗ್ತಾನೆ, ನನ್ನ ಕಡೆ ಒಂಚೂರು ನೋಡಲ್ಲ, ಹೆಂಗೆ ಆಡ್ತಾನೆ ಅಂದರೆ ಯಾವಾಗಲೂ ಹೆಂಡ್ತಿ ಬೇಕೇ ಬೇಕು ಅವನಿಗೆ, ಹೆಂಡ್ತಿ ಹತ್ರನೇ ಇರ್ತಾನೆ ಅಂತ ಹೇಳ್ತಾಳೆ. ಹೌದು, ಹೆಂಡ್ತಿ ಹತ್ರನೇ ಇರ್ತಾನೆ, ಹೆಂಡ್ತಿ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಅವಳು ನನ್ನ ಹೆಂಡ್ತಿ ಅಂತ ಎಷ್ಟೋ ಸಲ ಹೇಳಿರ್ತಾನೆ. ಆದರೆ ಅವಳಿಗೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿನೇ ಇಲ್ಲ. ಇಲ್ಲಿ ಅತ್ತೆಗೂ ಇಲ್ಲ. ಅತ್ತೆ ಅಂತೂ ಪವಿತ್ರನ ಕಂಡ್ರೆ ಸಾಕು ಅಲ್ಲಲ್ಲಿ ಕಡಿತಾಳೆ. ಹಂಗಾಗ್ಬಿಟ್ಟು ಏನಕ್ಕೆ ಅಲ್ಲಲ್ಲಿ ಕಡಿತಾಳೆ ಅನ್ನೋದು ಗೊತ್ತಿಲ್ಲ. ಚಾಲೆಂಜು, ಒಟ್ಟಿಗೆ ಅತ್ತೆ ಸೊಸೆ ಚಾಲೆಂಜು. ಅತ್ತೆ ಮಗನ ಮಾತಾಡ್ಸಿದ್ರೆ ಸೊಸೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಚಾಲೆಂಜ್ ಆಗ್ತಾಳೆ. ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಇಲ್ಲ, ನೀವು ಹಂಗೆ ಮಾಡಿದ್ರೆ ಮಾತ್ರ ಅವರೆಷ್ಟು ಬೇಜಾರು ಮಾಡ್ಕೋತಾರೆ ಅಂತ ಗೊತ್ತಾಗುತ್ತೆ ನಿಮಗೆ, ತುಂಬ ಬೇಜಾರು ಮಾಡ್ಕೋತಾರೆ. ನೀವು ಈ ಥರ ಮಾಡೋದ್ರಿಂದ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು ಅಂತೆಲ್ಲ ಹೇಳ್ತಾಳೆ. ಅದೇನೇ ಹೇಳಿದ್ರೂ ಕೈ ತೋರಿಸ್ಕೊಂಡು, ನೀನು ಅದನ್ನೆಲ್ಲ ಮಾತಾಡಬೇಡ ನನಗೆ, ನೀನು ಮುಚ್ಕೊಂಡಿರು ಬಾಯಿ ಅಂತೆಲ್ಲ ಬೈತಾಳೆ. ಅಷ್ಟೇ ಬೈದ್ರೂ ಅವಳೇನು ಕೇರ್ ಮಾಡಲ್ಲ. ಅವಳು ಧೈರ್ಯವಾಗೇ ಇದ್ದಾಳೆ ಪವಿತ್ರ, ಅವಳೇನು ಕೇರ್ ಮಾಡಲ್ಲ. ಅವಳು ಹೆಂಗೆ ಧೈರ್ಯ ಅಂತ ನಮಗೂ ಗೊತ್ತಾಗಿಲ್ಲ ಸರಿಯಾಗಿ. ಭಾಳ ಧೈರ್ಯ ಮಾಡ್ತಾಳೆ. ಅವಳು ಯಾವ ಕಡೆಯಿಂದ ಸಂಬಂಧ ಹೆಂಗೆ ಮದುವೆ ಮಾಡ್ಕೊಂಡು ಬಂದನೋ ಏನೋ ಗೊತ್ತಿಲ್ಲ, ಆದರೆ ಸ್ಟ್ರಾಂಗ್ ಆಗಿದ್ದಾಳೆ, ಭಾಳ ಸ್ಟ್ರಾಂಗ್ ಆಗಿದ್ದಾಳೆ. ಅತ್ತೆ ಥರನೇ ಅವಳು ಸ್ಟ್ರಾಂಗ್ ಇದ್ದಾಳೆ, ಎದ್ರಲ್ಲ. ಮನೆ ಸೊಸೆಯಾಗಿ ಪೂಜೆ ಮಾಡಬೇಕು, ನಾನು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನಿಮ್ಮ ಮಗ ನೋಡಿ ತಾಳಿ ಕಟ್ಟಿದ್ದಾರೆ, ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದಾರೆ. ತಾಳಿ ಇಲ್ಲ ಅಂದಿದ್ರೆ ನಿಮ್ಮ ಸೊಸೆ ಆಗ್ತಿರಲಿಲ್ಲ, ನಿಮ್ಮ ಸೊಸೆನೇ ನಾನು ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸೊಸೆ ಅನ್ಬೇಡ ನೀನು ಅಂತ ಹೇಳ್ತಾಳೆ. ಯಾಕೆ ಸೊಸೆ ಅನ್ನಬಾರ್ದು? ತಾಳಿ ಕಟ್ಟಿ ಕರ್ಕೊಂಡು ಬಂದಿಲ್ವಾ, ಅದಕ್ಕೆ ನೋಡಿ ತಾಳಿನ ಅಂತ ತೋರಿಸ್ತಾಳೆ. ಆವಾಗ ಮೈ ಉರ್ದು ಹೋಗುತ್ತೆ ಇವಳಿಗೆ, ತಾಳಿ ಬೇರೆ ತೋರಿಸ್ತಾಳಲ್ಲ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಮೈ ಉರ್ದು ಹೋಗುತ್ತೆ. ಆಮೇಲೆ ಅವಳು ಅದಕ್ಕೆಲ್ಲ ಏನು ಕೇರೆ ಮಾಡಲ್ಲ, ಸುಮ್ಮನೆ ಇರ್ತಾಳೆ ಆರಾಮಾಗಿ. ಆಮೇಲೆ ನೀವು ಮಗನ ಮಾತಾಡಿಸ್ಲೇಬೇಕು ಅಂತ ಚಾಲೆಂಜ್ ಹಾಕೇ ಇರ್ತಾಳೆ. ಚಾಲೆಂಜ್ ಹಾಕಿ, ನೀವು ಮಾತಾಡ್ಸೋವರೆಗೂ ನಾನು ಮಾತ್ರ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ಚಾಲೆಂಜ್ ಹಾಕಿ ಬರ್ತಾಳೆ. ಆಮೇಲೆ ಇವಾಗ ನೋಡಬೇಕು, ಮುಂದಿನ ಎಪಿಸೋಡಲ್ಲಿ ಮಗನ ಮಾತಾಡಿಸಿ ನಾಟಕ ಆಡ್ಕೊಂಡಾರು ಮಾತಾಡಿಸಿ ಸೊಸೆ ಓಡಿಸೋ ಸಲುವಾಗಿ ಏನಾದರೂ ಉಪಾಯ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಉಪಾಯ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಒಟ್ಟಿಗೆ ಸೊಸೆನ ಓಡಿಸ್ಬೇಕು, ಅವಳು ಈ ಮನೇಲಿ ಇರಬಾರ್ದು. ಅವಳನ್ನ ಓಡಿಸಿದ್ರೆ ಇವಳಿಗೆ ನೆಮ್ಮದಿ ಅನಿಸುತ್ತೆ. ಅದಕ್ಕೋಸ್ಕರನೇ ಆ ಥರ ನಾಟಕ ಆಡ್ತಿದ್ದ. ಪ್ರತಿಯೊಂದು ಇವಳು ಒಳ್ಳೆ ಕೆಲಸ ಮಾಡಿದಾಗಲೂ ಅವಳು ಬೈತಲೇ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.